ಹೋರಾಟ ಪ್ರಾರಂಭ ಮಾಡಿದ್ದು ಭಾಳ ಪ್ರಮುಖ ಘಟ್ಟದಲ್ಲಿದೆ. ಈಗಾಗಲೇ ಹಿಂದಿನ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಜಗದೀಶನವರು ಹೇಳಿ, ನಮಗೆ ಅಗತ್ಯ ಇರುವಂಥದ್ದು ಎರಡು, ಒಂದು ಹೈಕೋರ್ಟ್ನ ಪೀಠ, ಇನ್ನೊಂದು ಡಾಕ್ಟರ್ ಭಂಡಾರಿ ಅವರು ಹೇಳಿದಾಗೆ ಒಂದು ಮೆಡಿಕಲ್ ಕಾಲೇಜ್ ಒಟ್ಟಿಗೆ. ಯಾಕಂದರೆ ಖಾಸಗಿ ಕಾಲೇಜ್ ಇದೆ, ಸರ್ಕಾರಿ ಕಾಲೇಜು ಸರ್ಕಾರಿ ಆಸ್ಪತ್ರೆ ಬಂದರೆ ವೆಚ್ಚ ಕಮ್ಮಿ ಆಗ್ತದೆ ಅಂತ, ರೋಗಿಗಳಿಗೆ ವೆಚ್ಚ ಕಮ್ಮಿ ಆಗ್ತದೆ ಒಂದು. ಹೈಕೋರ್ಟ್ ಪೀಠ ಇಲ್ಲಿ ಆದರೆ ಕಕ್ಷಿಗಾರರಿಗೆ ಸಹ ವೆಚ್ಚ ಕಮ್ಮಿ ಆಗ್ತದೆ. ಇಲ್ಲಿಯ ವಕೀಲರು ಹೆಚ್ಚು ಚಾರ್ಜ್ ಮಾಡಲಿಕ್ಕಿಲ್ಲ. ಒಂದು ಸಲ ಬೆಂಗಳೂರು ಮುಟ್ಟಿದ ಕೂಡಲೇ ಅದರ ಕತೆ ಬೇರೆ. ಅದು ಸೀನಿಯರ್ ಅಡ್ವೊಕೇಟನ್ನು ಎಂಗೇಜ್ ಮಾಡಿದಾಗ ಪರ್ ಎಪಿಯರೆನ್ಸ್ ಆಗ್ತದೆ. ಪರ್ ಎಪಿಯರೆನ್ಸ್ ಆದಾಗ ಸಾಮಾನ್ಯ ಕಕ್ಷಿಗಾರನಿಗೆ ಅದರ ಬಗ್ಗೆ ಆ ವೆಚ್ಚವನ್ನು ಭರಿಸುವಂಥ ಶಕ್ತಿಯೂ ಇರಲಿಕ್ಕಿಲ್ಲ. ಆದರೆ ಯಾರು ಕೆಳಕೋರ್ಟ್ನಲ್ಲಿ ವಾದವನ್ನು ಮಾಡಿರ್ತಾರೆ ಅವರಿಗೆ ಪುನಃ ಒಂದು ಅವಕಾಶ ಸಿಕ್ಕಿದೆ ಹೈಕೋರ್ಟ್ನ ಬೆಂಚ್ನಲ್ಲಿ ವಾದ ಮಾಡಲಿಕ್ಕೆ. ಅವರಿಗೆ ಕೇಸ್ನ ಬಗ್ಗೆ ಮಾಹಿತಿ ಇರ್ತದೆ, ಆದರೆ ಅವರೇ ಮುಂದುವರ್ಸ್ಕೊಂಡು ಹೋಗ್ಬೋದು. ಪುನಃ ಬಂದು ಬೇರೆ ವಕೀಲರಿಗೆ ಬ್ರೀಫ್ ಮಾಡುವಂಥ ಅಗತ್ಯ ಇರೋದಿಲ್ಲ. ವೆಚ್ಚವೂ ಕಮ್ಮಿ ಆಗ್ತದೆ ಅಂತ ನಾನಂತೂ ಭಾವಿಸ್ತೇನೆ. ಮುಂದೇನಾಗ್ಬೋದು ಗೊತ್ತಿಲ್ಲ ನನಗೆ. ಇವತ್ತಿನ ಪರಿಸ್ಥಿತಿಯಲ್ಲಿ ವೆಚ್ಚ ಕಮ್ಮಿ ಆಗ್ಬೋದು ಅಂತ ನಾನು ಭಾವಿಸ್ತೇನೆ. ಅದೇ ರೀತಿಯಲ್ಲಿ ಎರಡಕ್ಕೂ ವೈದ್ಯಕೀಯ ವೆಚ್ಚ ಮತ್ತು ಲೀಗಲ್ ಫೀಸ್ ಕಮ್ಮಿ ಆದಾಗ ಜನಸಾಮಾನ್ಯರಿಗೆ ಆ ಬರ್ಡನ್ ಸ್ವಲ್ಪ ಕಮ್ಮಿ ಆಗ್ತದೆ ಅಂತ ನಾನು ಭಾವಿಸ್ತೇನೆ. ಒಂದು, ಇಲ್ಲಿಂದ ಹೋಗುವಂಥದ್ದು, ಅಲ್ಲಿ ಇನ್ನೊಂದು ಪ್ರತ್ಯೇಕವಾಗಿ ರಿಟ್ ಪಿಟಿಷನನ್ನು ಫೈಲ್ ಮಾಡುವಂಥದ್ದು, ರಿಟ್ ಪಿಟಿಷನನ್ನು ಫೈಲ್ ಮಾಡಿ ಪುನಃ ಕೆಲವೊಮ್ಮೆ ಬೆಂಚನ್ನು ಕಾಯುವಂಥದ್ದು, ಇದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಅದಕ್ಕೆ ಕಾನೂನಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಮಾತನ್ನು ಹೇಳಿ, ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಎಷ್ಟು ತಡ ಆಗ್ತದೆ ಅಷ್ಟು ಕಕ್ಷಿಗಾರನಿಗೆ ತೊಂದರೆ ಆಗ್ತದೆ, ಅವನಿಗೆ ನ್ಯಾಯ ಸಿಕ್ಕುವುದು ತಡ ಆಗ್ತದೆ. ಅದಕ್ಕೆ ಅತಿ ಶೀಘ್ರದಲ್ಲಿ ನ್ಯಾಯ ಸಿಕ್ಕಬೇಕಾದರೆ ಹತ್ತಿರದಲ್ಲಿ ಸಿಕ್ಕಬೇಕಾಗ್ತದೆ. ಅದು ಸೋ ನಿಯರ್ ಆ್ಯಂಡ್ ಸೋ ಫಾರ್ ಆಗಬಾರ್ದು, ಹತ್ತಿರದಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕು. ಅದೇ ರೀತಿಯಲ್ಲಿ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಹೇಳಿದ್ದು ಸಹ ಅಗ್ರಿ ವಿತ್ ಯು ಡಾಕ್ಟರ್. ಇಲ್ಲಿ ಒಂದು ಆಸ್ಪತ್ರೆ ಆಗಿದೆ, ಅದನ್ನು ಅತಿ ಶೀಘ್ರದಲ್ಲಿ ಜನಸಾಮಾನ್ಯರಿಗೆ ಸಿಕ್ಕುವ ವ್ಯವಸ್ಥೆ ಆಗಬೇಕು ಹೊರತು ಅದನ್ನು ಹಾಗೆ ಎಷ್ಟು ದಿವಸ ಕಾಯೋದು ಅಂತ ನಮ್ಗೆ ಗೊತ್ತಿಲ್ಲ. ಎರಡು ಆಸ್ಪತ್ರೆ ಆಗಿದೆ, ಎರಡೂ ಸಹ ಸ್ವಲ್ಪ ಅತಿ ಶೀಘ್ರದಲ್ಲಿ ಆದಾಗ ಜನಸಾಮಾನ್ಯರ ಸಮಸ್ಯೆಗಳನ್ನು ಪರಿಹಾರ. ಯಾಕಂದರೆ 27 ವರ್ಷಗಳ ಹಿಂದೆ ನಾನು ಉಸ್ತುವಾರಿ ಸಚಿವನಾಗಿದ್ದಾಗ ಜಿಲ್ಲೆ ಅದು, ಉಳಿದೆಲ್ಲ ಕಚೇರಿಗಳು ಪ್ರಾರಂಭ ಆಗಿದೆ. ಪ್ರಮುಖವಾದಂಥ ನ್ಯಾಯಪೀಠ ಬೇರೆ ಬೇರೆ KITದೆಲ್ಲ ಸಿಟ್ಟಿಂಗ್ ಆಗ್ತಾ ಇದೆ. ಕೋಆಪರೇಟಿವ್ ಬೇರೆ ಬೇರೆ ಸಿಟ್ಟಿಂಗ್ಸು ಮಂಗಳೂರಿನಲ್ಲಿ, ಉಡುಪಿಯಲ್ಲಿ ಎಲ್ಲ ಆಗ್ತಾ ಇದೆ ಅಲ್ವಾ ವಕೀಲರೇ? ಇವೆಲ್ಲವನ್ನು ಅನೇಕ ಸಮಸ್ಯೆಗಳಿವೆ. ಕೆಲವೊಮ್ಮೆ ಹೇಳ್ತಾರೆ ಜಸ್ಟಿಸ್ ಹರಿಡ್ ಈಸ್ ಜಸ್ಟಿಸ್ ಬರಿಡ್ ಅಂತಲೇ ಜಸ್ಟಿಸ್ ನರವರದಲ್ಲಿ ಹೇಳಿದರು. ಹಾಗಾಗೋದಿಲ್ಲ, ಹರಿಯಲ್ಲ. ಅತಿ ಶೀಘ್ರದಲ್ಲಿ ಕಕ್ಷಿಗಾರರಿಗೆ ಕಾನೂನಿನಡಿಯಲ್ಲಿ ನ್ಯಾಯ ಸಿಕ್ಕುವಂಥ ವ್ಯವಸ್ಥೆ ಆಗಬೇಕಾಗ್ತದೆ. ಅದಕ್ಕೋಸ್ಕರ ಉಡುಪಿಯಲ್ಲಿ ಒಂದು ಆಗಬೇಕಂತ, ಅದು ಮಂಗಳೂರಿನಲ್ಲಿ ಆಗಬೇಕು, ಉಡುಪಿಯಲ್ಲಿ ಆಗಬೇಕು ಚರ್ಚಿಸ್ತಾರೆ. ತಕ್ಷಣದಲ್ಲಿ ಆಗೋದಾದರೆ ಉಡುಪಿ ಮಂಗಳೂರಿನ DC ಆಫೀಸ್, ಹಳೆ DC ಆಫೀಸ್ ಕಚೇರಿ ಆಗ್ಬೋದು. ಆದರೆ ನನ್ನ ಚಿಂತನೆ ಉಡುಪಿ ಮಂಗಳೂರಿನ ಮಧ್ಯದಲ್ಲಿ ಎಲ್ಲಿಯಾದರೂ ಇದ್ದರೆ ಇಲ್ಲಿಂದ ಕಕ್ಷಿಗಾರರಿಗೂ ಸುಲಭ ಆಗ್ತದೆ, ಮಂಗಳೂರಿನವರಿಗೂ ಬಂದು ಹೋಗ್ಲಿಕ್ಕೆ ಸುಲಭ ಆಗ್ತದೆ. ಮುಲ್ಕಿ ಸಜೆಸ್ಟ್ ಮಾಡಿದಾರಲ್ಲ, ಪಡುಬಿದಿರೆ ಮುಲ್ಕಿ ಮಧ್ಯದಲ್ಲಿ. ಯಾಕಂದರೆ ಒಂದು ಹೈಕೋರ್ಟ್ನ ಪೀಠವು ಮಾಡಲಿಕ್ಕೆ ಕಟ್ಟಡ ಆಗ್ತದೆ, ನ್ಯಾಯಾಧೀಶರಿಗೆ ಕ್ವಾರ್ಟರ್ಸ್ ಮಾಡಲಿಕ್ಕೆ ಸಹ ಅಲ್ಲಿ ವ್ಯವಸ್ಥೆ ಆಗ್ತದೆ. ಇವೆಲ್ಲವೂ ಒಂದು ಕಡೆ. ಯಾಕಂದರೆ ಧಾರವಾಡ ಪೀಠ ಇರುವಂಥದ್ದು ಹುಬ್ಬಳ್ಳಿ ಧಾರವಾಡದ ಮಧ್ಯ. ಅದರಿಂದ ಇಲ್ಲಿ ಒಂದು ಅದೇ ರೀತಿಯಲ್ಲಿ ಮಾಡಿದರೆ ನಾವು ಇನ್ನೊಂದು ಆಲೋಚನೆಯನ್ನು ಮಾಡಬೇಕಂದ್ರೆ, ನಾವು ಇಂತಿಂಥ ಜಿಲ್ಲೆಯನ್ನು ಉತ್ತರ ಕನ್ನಡದನ್ನು ಹಾಕ್ಕೊಳ್ಳಿಕ್ಕೆ ಕೊಟ್ರಿ, ಚಿಕ್ಕಮಗಳೂರಿನವರು ಹಾಕ್ಕೊಳ್ಳಿಕ್ಕೆ ಕೊಟ್ರಿ, ಅವರು ವಿರೋಧ ಮಾಡ್ಬೋದು ಅದಕ್ಕೆ. ಯಾಕಂದರೆ ಅವರಿಗೆ ಚಿಕ್ಕಮಗಳೂರಿನವರಿಗೆ ಬೆಂಗಳೂರು ಹತ್ರ ಆಗ್ಬೋದು.
ಉತ್ತರ ಕನ್ನಡದವರಿಗೆ, ಕಾರವಾರನವರಿಗೆ ಎಲ್ಲ ಭಾಗಕ್ಕಲ್ಲ, ಧಾರವಾಡ ಹತ್ರ ಆಗ್ಬೋದು. ಅದಕ್ಕೋಸ್ಕರ ಜಿಲ್ಲೆ ಅಂತ ಬೇಡ ನನ್ನ ಪ್ರಕಾರ. ಯಾವ ವ್ಯಾಪ್ತಿ ಏರಿಯಾ ಯಾವ ಕೋರ್ಟಿಗೆ ಹತ್ರ ಆಗ್ತದೆ ಅದನ್ನು ಆ ಕೋರ್ಟಿಗೆ ಅಂತ ತಾಲೂಕುಗಳು ಜಿಲ್ಲೆಯಿಂದ ವ್ಯವಸ್ಥೆ ಮಾಡಿದರೆ ಖಂಡಿತವಾಗಿ ಹತ್ತಿರದವರು ಭಾಳ, ಈಗ ಭಟ್ಕಳದವರು ಅವ್ರು ಇಲ್ಲಿಗೆ ಬರೋದು ಖುಷಿ ಆಗ್ತದೆ ಅವ್ರಿಗೆ. ನೀವು ಅವರು ಏರ್ಪೋರ್ಟನ್ನು ಕಾರವಾರದಲ್ಲಿ ಮಾಡಿದ್ರು ಮಂಗಳೂರು ಏರ್ಪೋರ್ಟಿಗೆ ಬಂದರು. ಯಾಕಂದರೆ ನಾವು ಹುಡುಕುವಂಥದ್ದೇ ಹತ್ತಿರದಲ್ಲಿ ಎಲ್ಲಿ ಸಿಗ್ತದೆ ಅಂತ ನ್ಯಾಯ, ಹತ್ತಿರದಲ್ಲಿ ವ್ಯವಸ್ಥೆಯಲ್ಲಿ ಸಿಗ್ತದೆ ಅನ್ನುವಂಥದ್ದು ಬಿಟ್ಟರೆ ನಾವು ಇಂಥದ್ದೇ ಜಾಗ ಆಗಬೇಕು ಅಂತಿಲ್ಲ. ಆದರೆ ಬೆಂಗಳೂರಿಗೆ ಹೋಗಿ ಬರುವಂಥ ವೆಚ್ಚ ಪ್ರಾಯಶಃ ಅಲ್ಲಿಂದ ಸೀನಿಯರ್ ಅಡ್ವೊಕೇಟ್ಸ್ ಇಲ್ಲಿ ಬರಬೇಕಾದ್ರೆ ಇನ್ನೊಂದು ವೆಚ್ಚ ಹೇಳ್ತೇನೆ. ನನಗೆ ಒಂದು ಅರ್ಥ ಆಗಲಿಲ್ಲ, ಇವತ್ತಿನವರೆಗೆ ಯಾರು ಚರ್ಚೆ ಶುರು ಮಾಡದೇ ಇದ್ದದ್ದು, ಮಂಗಳೂರಿನಿಂದ ದುಬೈಗೆ ಹೋಗ್ಲಿಕ್ಕೂ ಅಷ್ಟು ವೆಚ್ಚ ಇಲ್ಲ. ಮಂಗಳೂರಿನಿಂದ ಬೆಂಗಳೂರಿಗೆ ಹೋಗ್ಲಿಕ್ಕೆ 15,000 20,000 ರೂಪಾಯಿಯನ್ನು ಈ ವಿಮಾನದವರು ತಗೊಳ್ತಾರೆ. ಅದಕ್ಕೆ ಹಾಗಾದರೆ ಹಿಡಿತವೇ ಇಲ್ಲಿ ಯಾರು ಚರ್ಚೆಯೇ ಮಾಡಬಾರ್ದು ಅಂತ ಇದನ್ನು. ನಿನ್ನೆ ಮೊನ್ನೆಯಲ್ಲಿ 13,000 15,000 ಅಂತೆ. ಹಾಗಾದರೆ ಸಾಮಾನ್ಯ ಜನರಿಗೆ ವಕೀಲರು ಫೀಸ್ ಅಷ್ಟೇ ಜಾಸ್ತಿ ಮಾಡಬೇಕಾಗ್ತದೆ. ಈಗ ಬೆಂಗಳೂರಿಗೆ ಬರಬೇಕಾದ್ರೆ ಬಾರ್ ಕೌನ್ಸಿಲ್ ಮೆಂಬರ್ ಇಲ್ಲೇ ಇದ್ದಾರೆ, ಅವ್ರು ನೀವು ಬಾರ್ ಕೌನ್ಸಿಲಲ್ಲೂ ಚರ್ಚೆ ಮಾಡಬೇಕಾಗ್ತದೆ. ಚೀಫ್ ಜಸ್ಟಿಸ್ ಹತ್ರ ನೀವೆಲ್ಲ ಎಲ್ಲರೂ ಹೋಗುವಾಗ ಬಾರ್ ಕೌನ್ಸಿಲ್ನ ಮೆಂಬರ್ಸ್ ಪ್ರಾಯಶಃ ಉಡುಪಿ